ಈ ವಿಡಿಯೋ ವೀರ ಪರಂಪರೆ ಚಾನಲ್ ಅವರ ಕೊಡುಗೆ. ನೀವೇನಾದರೂ ಮೊದಲ ಸಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇಸಿಗೆಯಲ್ಲಿ ಈ ಆಹಾರಗಳನ್ನು ಸೇವಿಸದೇ ಇರುವುದು ಒಳ್ಳೆಯದು. ಬೇಸಿಗೆ ಆಹಾರ ಋತುಮಾನಕ್ಕೆ ತಕ್ಕಂತೆ ಆಹಾರ ಸೇವನೆ ಮುಖ್ಯ. ಹಾಗಾದಲ್ಲಿ ಇನ್ನೂ ಚೆನ್ನಾಗಿ ಆರೋಗ್ಯವನ್ನು ನೋಡಿಕೊಳ್ಳಬಹುದು. ಹಾಗೆ ಬೇಸಿಗೆಯಲ್ಲಿ ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಬಾರ್ದು ಎನ್ನುವುದನ್ನು ತಿಳಿಯೋಣ ಬನ್ನಿ. ಸ್ಪೈಸಿ ಆಹಾರ. ಬೇಸಿಗೆಯಲ್ಲಿ ಮಸಾಲೆ ಪದಾರ್ಥ ಆಹಾರವನ್ನು ತಿನ್ನದೇ ಇರೋದು ಉತ್ತಮ. ಇಂಥ ಆಹಾರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ನಿರ್ಜಲೀಕರಣ, ಅಜೀರ್ಣ ಸೇರಿ ಇತರೆ ಅನಾರೋಗ್ಯಕ್ಕೆ ಕಾರಣ ಆಗಬಹುದು. ಕಾರ್ಬೋನೇಟೆಡ್ ಪಾನೀಯ. ಬಿಸಿಲಲ್ಲಿ ತಂಪಾಗಿರಲು ತಂಪಾದ ಪಾನೀಯ ಕುಡಿಯಲು ಬಯಸೋದು ಸಹಜ. ಹಾಗೆ ಇದರಲ್ಲಿ ಸಕ್ಕರೆ ಅಂಶದ ಪ್ರಮಾಣ ಹೆಚ್ಚು ಕೂಡ. ಹಾಗೆ ಈ ಪಾನೀಯ ನಿರ್ಜಲೀಕರಣಕ್ಕೆ ಕೂಡ ಕಾರಣ ಆಗಬಹುದು. ಹಾಗಾಗಿ ಬೇಸಿಗೆಯಲ್ಲಿ ಇಂಥ ಪಾನೀಯಗಳಿಂದ ದೂರ ಇರೋದು ಒಳ್ಳೆಯದು. ಕರಿದ ಪದಾರ್ಥಗಳು. ಬೇಸಿಗೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನೋದು ಸರಿಯಲ್ಲ. ಕಾರಣ ಅದರಲ್ಲಿ ಉಪ್ಪಿನಾಂಶ ಹೆಚ್ಚಿರುತ್ತದೆ. ಬಿಸಿಲು ಹೆಚ್ಚಿರೋ ಕಾರಣ ಜೀರ್ಣಕ್ರಿಯೆಗೆ ತ್ರಾಸ ಆಗಬಹುದು. ಉಪ್ಪಿನಕಾಯಿ. ಬೇಸಿಗೆಯಲ್ಲಿ ಉಪ್ಪಿನಕಾಯಿ ಸೇವನೆ ಒಳ್ಳೆಯದಲ್ಲ. ಇದು ನಿರ್ಜಲೀಕರಣಕ್ಕೆ ಕಾರಣ. ಯಾಕಂದರೆ ಇದರಲ್ಲಿ ಸೋಡಿಯಂ ಅಂಶ ಹೆಚ್ಚಿದ್ದು ನಿರ್ಜಲೀಕರಣ ಹಾಗೂ ಅಜೀರ್ಣತೆಗೆ ಕಾರಣ ಆಗಲಿದೆ. ಬಿಸಿ ಪೇಯಗಳು. ಪಿತ್ತದೋಷವನ್ನು ತಪ್ಪಿಸಲು ಬಿಸಿಲು ಕಾಲದಲ್ಲಿ ಟೀ ಕಾಫಿನ ಸೇವಿಸೋದನ್ನು ಬಿಡೋದು ಒಳ್ಳೆಯದು. ಯಾಕೆಂದರೆ ಮೊದಲೇ ಬಿಸಿಲು, ಅಂಥದ್ರಲ್ಲಿ ಇಂಥ ಬಿಸಿ ಪಾನೀಯ ಸೇವನೆ ಹೀಗಾದರೆ ದೇಹದ ಉಷ್ಣತೆ ಇನ್ನೂ ಹೆಚ್ಚು ಏರಿಕೆಯಾಗಿ ಅನಾರೋಗ್ಯಕ್ಕೆ ಈಡಾಗಬಹುದು. ಉಪ್ಪು. ಹೆಚ್ಚು ಉಪ್ಪಿನ ಅಂಶ ಇರೋ ಆಹಾರವನ್ನು ಸೇವಿಸೋದು ದೇಹಕ್ಕೆ ಒಳ್ಳೆಯದಲ್ಲ. ಯಾಕೆಂದರೆ ಬೇಸಿಗೆಯಲ್ಲಿ ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣ ಆಗೋ ಸಾಧ್ಯತೆ ಇದೆ. ಇದರ ಪರಿಣಾಮ ಆಲಸ್ಯ, ಆಯಾಸ ಹಾಗೂ ತಲೆಸುತ್ತು ಉಂಟಾಗಬಹುದು. ಆಲ್ಕೋಹಾಲ್. ಮದ್ಯಪಾನ ದೇಹಕ್ಕೆ ಒಳ್ಳೆಯದಲ್ಲ. ಅದರಲ್ಲೂ ಬಿಸಿಲಲ್ಲಿ ಸೇವಿಸೋದ್ರಿಂದ ತಲೆನೋವು, ಬಾಯಾರಿಕೆ ಹಾಗೂ ದೇಹದ ಉಷ್ಣತೆ ಸಮಸ್ಯೆಗಳು ಕಾಡುತ್ತವೆ. ಇದರ ಜೊತೆಗೆ ನಿರ್ಜಲೀಕರಣದ ಹೆಚ್ಚಿನ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯೂ ಇದೆ. ಉಪಯುಕ್ತ ಮಾಹಿತಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಮಧ್ಯಾಹ್ನದ ವೇಳೆ ಊಟ ಚೆನ್ನಾಗಿ ಮಾಡಿ. ಆ ವೇಳೆ ಜೀರ್ಣ ವ್ಯವಸ್ಥೆ ಚೆನ್ನಾಗಿರುತ್ತದೆ. ದೇಹವನ್ನು ತಂಪಾಗಿಸಲು ಮೊಸರು, ನೀರಿನ ಅಂಶ ಇರೋ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನೀವೇನಾದರೂ ಮೊದಲು ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.